ಒಬ್ರು ಕಲಾವಿದ ಪಾತ್ರ ಆಗಬೇಕು, ಆ ಪಾತ್ರ ನಮಗೆ ರಿಜಿಸ್ಟರ್ ಆಗಬೇಕು ಅಂತಂದರೆ ಮೊದಲನೇದಾಗಿ ಆ ಕಲಾವಿದ ಆ ಪಾತ್ರದ ಕಾಯಕದ ಒಳಗೆ ಹೋಗಬೇಕು. ಇದನ್ನು ಸೃಷ್ಟಿ ಮಾಡೋರು ಯಾರು? ಈ ಪಾತ್ರ ಹೀಗೆ ಕಾಣಬೇಕು, ಈ ಪಾತ್ರ ಇದೇ ರೀತಿ ಕಾಣಬೇಕು, ಈ ಪಾತ್ರ ಇದೇ ರೀತಿ ಬಟ್ಟೆ ಹಾಕಬೇಕು, ಈ ಪಾತ್ರ ಇದೇ ಬಣ್ಣ ಹಾಕೋಬೇಕು. ಅಂದರೆ ಆ ಬಟ್ಟೆ ಆ ಪಾತ್ರದ ಕಥೆಯನ್ನ ಮಾತಾಡಬೇಕು. ಆ ಪಾತ್ರ ಮಾತಾಡಿಲ್ಲ ಅಂದ್ರೂ ಕೂಡ ಆ ಹಾಕುವಂಥ ಉಡುಪು ಆ ಪಾತ್ರದ ಹಿನ್ನೆಲೆ ಕಥೆಯನ್ನ ಸಾರಿ ಸಾರಿ ಹೇಳೋ ಥರ ಇರಬೇಕು. ಆ ಕಥೆಯನ್ನ ಈ ಚಿತ್ರದ ಮೂಲಕ ಪ್ರತಿಯೊಂದು ಪಾತ್ರದ ಮೂಲಕ ಸಾರಿ ಸಾರಿ ಹೇಳೋ ರೀತಿ ಮಾಡಿದ್ದು ಅವರ ಬದುಕಿನ ಮತ್ತೊಂದು ಮುದ್ದಾದ ಶಕ್ತಿ. ಅಂದರೆ ಇವತ್ತು ರಿಷಬ್ ಸರ್ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಅವರ ಕೈ ಹಿಡಿದು ಅವರ ಜೊತೇನೆ ನಡ್ಕೊಂಡು ಹೋಗ್ತಾ ಇರುವಂಥ ಅವರ ಶ್ರೀಮತಿ, ಈ ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಪ್ರಗತಿ ರಿಷಬ್ ಶೆಟ್ಟಿ ಅವರನ್ನು ಪ್ಲೀಸ್. ವೆಲ್ಕಮ್ ಪ್ರಗತಿ ಅವರೇ. ಥ್ಯಾಂಕ್ ಯು. ಬಹುಶಃ ಪ್ರಗತಿಗೆ ಇಷ್ಟು ಕಾಂತಾರದ ಶೂಟಿಂಗ್ನ ನಂತರ ಈಗ ಒಂದು 2 hours ಅಷ್ಟೇ ಟೈಮ್ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ. ಕಾಂತಾರ 1 ಹಿಡಿದು ಕಾಂತಾರ ಚಾಪ್ಟರ್ 1ವರೆಗೂ ಬಿಡದೆ ಯಾರಾದರೂ ಕೆಲಸ ಮಾಡಿದ್ರೆ 5 ವರ್ಷನಾ ಶೆಟ್ರೆ? 5 ವರ್ಷ ಕೆಲಸ ಮಾಡೋದ್ರ ಜೊತೆಗೆ ಅವರ ಪತಿಯ ಜೊತೆ ಅವರ ಜರ್ನಿಯಲ್ಲಿ ಅವರು ಪ್ರತಿಯೊಂದು ಕ್ಷಣದಲ್ಲೂ ಸಾಥ್ ಕೊಟ್ಟಿದ್ದಾರೆ. ಆ್ಯಸ್ ಎ ವುಮೆನ್ ನಾನು ನಿಮಗೆ ಒಂದು ದೊಡ್ಡ ಚಪ್ಪಾಳೆ ಸ್ಪೆಷಲಾಗಿ ಹೊಡಿಬೇಕು. ಯಾಕೆ ಗೊತ್ತಾ ಪ್ರಗತಿ ಅವರೇ? ಏನೋ ಒಂದು ಕನಸು ಕಾಣ್ತಾರೆ, ಆ ಕನಸಿಗೆ ನೀವು ಆ ಊರಿಗೆ ಹೋಗ್ತೀರಾ, ಅಲ್ಲೇ ಸೆಟ್ಲ್ ಆಗ್ತೀರಾ, ಮಕ್ಕಳನ್ನ ಅಲ್ಲಿರೋ ಒಂದು ಶಾಲೆಗೆ ಹಾಕ್ತೀರಾ. ಇಲ್ಲ, ನನ್ನ ಗಂಡ ಯಾವ ಪ್ರಪಂಚವನ್ನು ಕಟ್ತಾ ಇದ್ದಾರೆ ಆ ಪ್ರಪಂಚದಲ್ಲಿ ನಾನು ಕೂಡ ಒಬ್ಳು ಭಾಗಿ ಅಂತ ಹೇಳಿ ಧರ್ಮ ಪತ್ನಿ ಒಂದು ಧರ್ಮವನ್ನು ಪಾಲಿಸ್ತಿದ್ದೀರಲ್ಲ, ಅದಕ್ಕೆ ಆ್ಯಸ್ ಎ ವುಮೆನ್ ನಾನು ಹೊಸದಾಗಿ ಮದುವೆ ಆಗಿರೋದ್ರಿಂದ ಹ್ಯಾಟ್ಸ್ ಆಫ್ ಟು ಯು ಪ್ರಗತಿ, ಹ್ಯಾಟ್ಸ್ ಆಫ್. ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ತುಂಬ ನರ್ವಸ್ ಆಗ್ತಿದೆ. ಮುಂಚೆ ಎಲ್ಲ ವರ್ಷಕ್ಕೊಂದು ಪ್ರೆಸ್ ಮೀಟ್ ಆಗ್ತಿತ್ತು, ಅವಾಗ ಎಲ್ಲರೂ ಸಿಗ್ತಾಯಿದ್ರಿ. ಇವಾಗ 3 ವರ್ಷ ಆದಮೇಲೆ ಕಾಂತಾರದ ಕಾಡಿನ ಪ್ರಪಂಚದಿಂದ ಊರಿಗೆ ಕಾಲಿಡ್ತಾ ಇದ್ದೀವಿ. ಇವಾಗಿನ್ನು ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ಎಲ್ಲ ಮಾಧ್ಯಮದವರು, ಪ್ರೆಸ್ ಅವರು ಎಲ್ಲರೂ ಇದ್ದೀರಾ. ಹಾಗೆ ಎಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು. ಆ ಎಲ್ಲ ನಮ್ಮ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾದ ಒಂದು ಫಸ್ಟ್ ಕಾಂಟೆಂಟ್ ಆಚೆ ಬಂದಿದೆ. ನೀವೆಲ್ಲರೂ ನೋಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳಬೇಕು, ಮೀಡಿಯಾದವ್ರಿಗೆಲ್ರಿಗೂ. ಯಾಕಂದರೆ ನಾವು 3 years ಅವ್ರು ಹೇಳಿರೋ ಥರ ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಅಲ್ಲೇ ಮಕ್ಕಳನ್ನ ಸ್ಕೂಲ್ಗೂ ಹಾಕಿದ್ವಿ, ಅಲ್ಲೇ ಕೆಲಸ ಮಾಡ್ಕೊಂಡಿದ್ವಿ. ನೆಟ್ವರ್ಕ್ ಇರ್ತಿರ್ಲಿಲ್ಲ, ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು. ತುಂಬ ಇವೆಂಟ್ಗಳಿಗಾಗಿರಲಿ, ಇಂಟರ್ವ್ಯೂಸ್ಗಳಿಗಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿರ್ತೀರ. ಮಿಸ್ ಮಾಡಿದ್ದೀವಿ, ರಿಷಬ್ ಬಂದಿರಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಏನು ಬರಬಾರ್ದು ಅನ್ನೋಥರದ್ದು ಯಾವುದೇ ಆಲೋಚನೆಗಳಲ್ಲ. ಈ ಥರದ್ದು ಒಂದು ಕೆಲಸ ಆಗಬೇಕಂದ್ರೆ ಅದಕ್ಕೆ ಅಷ್ಟು ಟೈಮ್ ತೊಗೊಳತ್ತೆ, ಆ ಥರದ್ದೊಂದು ಡೆಡಿಕೇಶನ್ ಬೇಕು. ಸೊ ಇನ್ನು ಮುಂದೆ ಹಿ ಈಸ್ ಆಲ್ ಯುವರ್ಸ್. ಅದಕ್ಕೆ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೊಂಬಾಳೆ ಸಂಸ್ಥೆಗೆ, ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ಗಿಂತ ನಮ್ಮೆಲ್ಲರಿಗೂ ಫ್ಯಾಮಿಲಿ. ವಿಜಯಣ್ಣ ನಮಗೆ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಅವರು ಒಂದು ಮನೇಲಿ ದೊಡ್ಡ ಅಣ್ಣ ಹೇಗಿರ್ತಾರೆ ಹಾಗೆ ತುಂಬ ಸಮಾಧಾನದಲ್ಲಿ, ತುಂಬ ಪಾಸಿಟಿವಿಟಿಯಿಂದ ನಮ್ಮೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ.